ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಆಡಿಯೋ ಸೆಟಪ್ಪು, ಸಿಸ್ಟಮ್, ಸ್ಪೀಕರು ಕೆಲಸ ನಿಮಗೆ ಆಗತ್ತೆ. ಬಟ್ ಒಂದು ಪರ್ಫಾರ್ಮೆನ್ಸು, ಒಂದು ಕ್ಲಾರಿಟಿ, ಒಂದು ಹೈ ಎಂಡ್ ಸೆಟಪ್ಪು, ಒಂದು ಫೀಲಿಂಗ್ ಹೋಮ್ ಥಿಯೇಟ್ರದ್ದು ಬೇಕಂದರೆ ಇಷ್ಟೆಲ್ಲ ಸೆಟಪ್ ಮಾಡಬೇಕು ನೀವು. ಸೊ ಇದು ವಿಡಿಯೋ ನೋಡಿ ಹೈ ಎಂಡ್ ಸೆಟಪ್ಗೆ ಅವ್ರಿಗೆ ಲುಕ್ ಇದು ಹೆಂಗೆ ಬರ್ತದೆ, ಏನು ಬರ್ತದೆ ಅಂತ ನಾವು ಕಷ್ಟಪಟ್ಟು ವಿಡಿಯೋ ಎಲ್ಲ ಏನಕ್ಕೆ ಮಾಡೋದು ಅಂದರೆ, ನೀವು ನೋಡಿದ್ರೇ ನಮಗೆ ವಿಡಿಯೋ ಎಲ್ಲ ನೀವು ನೋಡಿದ್ರೆ ನಮಗೆ ಸ್ಯಾಟಿಸ್ಫೈಡ್ ಆಗುತ್ತೆ ಕೆಲಸ. ಒಂದು ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಏನೇನು ಫಿಟ್ ಮಾಡಿದ್ದೀನಿ, ಲೈಕ್ ನಾವು ನಾರ್ಮಲ್ ಸ್ಪೀಕರ್ ಡೋರ್ ಪ್ಯಾಡ್ನಲ್ಲಿ ಡ್ಯಾಂಪಿಂಗು, ಸಿಂಗಲ್ ಲೆಡ್, ಡಬಲ್ ಲೆಡ್ ಡ್ಯಾಂಪಿಂಗು, ಫ್ರಂಟ್ ಕಾಂಪೊನೆಂಟ್ ಹಿಂದ್ಗಡೆ ಕೋಎಕ್ಸಲ್ಲು, ಇಲ್ಲ 4 ಡೋರ್ಗೂ ಕಾಂಪೊನೆಂಟು, ಆ ಥರ ಬೇಜಾನ್ ಎಸೆಸರೀಸು ನಿಮಗೆ ನಮ್ಮ ಚಾನಲ್ನಲ್ಲಿನೂ ಸಿಗುತ್ತೆ, ಬೇರೆನೂ ಸಿಗುತ್ತೆ. ಬಟ್ ಒಂದು ಹೈ ಎಂಡ್ ಆಂಪ್ಲಿಫೈರು, ಹೈ ಎಂಡ್ ಊಫರು, ಹೈ ಎಂಡ್ ಮಿಡ್ ಬಾಸು, ಹೈ ಎಂಡ್ ಕಾಂಪೊನೆಂಟು, ಹೈ ಎಂಡ್ DSP, ಸೊ ಆ ಥರ ಒಂದು ಕೆಲಸ ನಾವು ಈ ಗಾಡಿನಲ್ಲಿ ಮಾಡಿದ್ದೀನಿ. ಸೊ ನಿಮ್ಮ ಡಿಪೆಂಡೆಂಟ್ ನಿಮಗೆ ಯಾವ ಥರ ಹೆಂಗೆ ಬೇಕು ಆ ಥರ ನೀವು ಮಾಡ್ಬೋದು. ಇದಕ್ಕೇನಿದೆ ಅಂದರೆ, ನಾವು ಇವಾಗ ಆಡಿಯೋ ಸೆಟಪ್ ನೋಡಿ ನೀವು ಏನು ಮಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ವಿಡಿಯೋ ಮಾಡೋದು ಏನಂದರೆ, ನೋಡ್ರೇ ನಿಮಗೂ ಬೆನಿಫಿಟ್ಟು, ನನಗೇನು ಬೆನಿಫಿಟ್. ಏನಂದರೆ, ಒಂದು ಕಸ್ಟಮರ್ ವಿಡಿಯೋ ನೋಡ್ರೇ ನಮಗೆ ಸ್ವಲ್ಪ ಇಷ್ಟ ಆಗುತ್ತೋ, ನಾವು ಕಷ್ಟಪಟ್ಟು ಮಾಡ್ತಾ ಇರೋದು ವಿಡಿಯೋ ನಮ್ಮ ಕಸ್ಟಮರ್ ನೋಡ್ತಾ ಇದ್ದಾರಪ್ಪ ಅಂತ ನಾವು ಅಪ್ಗ್ರೇಡ್ ಮಾಡ್ಬೋದು. ಸೊ ಇದಕ್ಕೆ ಒಂದು ಹೈ ಎಂಡ್ ಸೆಟಪ್ಪು, ಅವರ ಬ್ರ್ಯಾಂಡು, ಒಂದು DSP ಫಿಟ್ ಆಗಿದೆ ಇದರಲ್ಲಿ. ಸೊ ಇದು DSP ಫಿಟ್ ಆದರೂ ನಿಮಗೆ ಕೆಲಸ ನೋಡ್ಬೋದು. ಇದು ನೀವು ಕೆಲಸ ಏನಂದರೆ, ಇದಕ್ಕೆ ನಾವು ಈ RC ಹೋಗಿದ್ದೆಲ್ಲ ಎವ್ರಿಥಿಂಗ್ ನಿಮಗೆ ಈ ವೈರಿಂಗ್ ಎಲ್ಲ ನಾವು ಕಾಟನ್ ಟೇಪು ಯೂಸ್ ಮಾಡಿರೋದು. ಇದಕ್ಕೆ ಈ ವೈರಿಂಗ್ಗೆ ಕಾಟನ್ ಟೇಪು ಯೂಸ್ ಮಾಡಿರೋದು. ಸೊ ಇದು ಫಿಟ್ಟಿಂಗು ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಇರ್ತದೆ. ಒಂದು 4 ಚಾನಲ್ ಆಂಪ್ಲಿಫೈರ್ ಇದಕ್ಕೆ ಫಿಟ್ ಆಗಿದೆ. ಸೊ DSP ಇದು 100% ನಿಮಗೆ ಲ್ಯಾಪ್ಟಾಪ್ನಲ್ಲಿ ಕನೆಕ್ಷನ್ ಆದ ತಕ್ಷಣವೇ ನಿಮಗೆ ಈ ಬ್ರ್ಯಾಂಡ್, ಏನು ಬ್ರ್ಯಾಂಡ್ ಹಾಕ್ತೀರಾ ನೀವು, ಪರ್ಟಿಕ್ಯುಲರ್ ಅವರಾನೇ ಅಂತ ಇಲ್ಲ, ಏನು ಬ್ರ್ಯಾಂಡ್ ನೀವು ಹಾಕ್ತೀರಾ ಆ ಬ್ರ್ಯಾಂಡು ನಾವು ಟ್ಯೂನಿಂಗ್ ಮಾಡಬೇಕು. ಇದು ಒಂದು ಕೆಲಸ ಆಗಿದೆ. ಇದು 1 2 3 4 5 6 ಚಾನಲ್ ಅಂದರೆ ನಿಮಗೆ ರೈಟ್ ಲೆಫ್ಟ್ ಸಪ್ರೇಟ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ ನಿಮಗೆ ಮೆನ್ಷನ್ನು 6 ಚಾನಲು ಪ್ಲಸ್ಸು 8 ಚಾನಲ್. ಇದು ಒಂದು DSP ಇದು ಫಿಟ್ ಆಗಿದೆ. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ನಮಗೆ ಒಂದು 4 ಚಾನಲ್ಲು ಆಂಪ್ಲಿಫೈರ್ ಫಿಟ್ ಆಗಿದೆ, ಇನ್ನೊಂದು ಇಲ್ಲಿ ಒಂದು 4 ಚಾನಲ್ಲು ಆಂಪ್ಲಿಫೈರ್ ಫಿಟ್ ಆಗಿದೆ. ಸೊ ಇದಕ್ಕೆ ರನ್ ಮಾಡೋಕ್ಕೆ ನಮಗೆ ಮಿಡ್ ಬಾಸು, ಈ ಮಿಡ್ ಬಾಸು ನಿಮಗೆ ಅವರಾದ ಬ್ರ್ಯಾಂಡು. ಈ ಫಿಟ್ಟಿಂಗ್ ನೋಡ್ಬೋದು ನೀವು, ಈ ಫಿಟ್ಟಿಂಗ್ ನೋಡ್ಬೋದು ಯಾವ ಥರ ಇದೆ. ಪೋರ್ಟ್ ಇದನ್ನಲ್ಲೇ ನಿಮಗೆ ರೆಡಿಮೇಡ್ ಬರ್ತದೆ, ಅದೇ ಪೋರ್ಟ್ಗೆ ನಾವು ಇದು ಫಿಟ್ ಮಾಡಿರೋದು. ಒಂದು ನಿಮಗೆ ಪೋರ್ಟ್ ಮಾಡಿ ಫಿಟ್ ಮಾಡಬೇಕಂದ್ರೆ ಅನ್ನೋದು ಇದನ್ನಲ್ಲಿನೇ ಬರ್ತಾ ಇದೆ. ಸೊ ಈ ಥರ ಫಿನಿಶಿಂಗ್ ನಿಮಗಿದೆ. ಈ ಫಿನಿಶಿಂಗ್ನಲ್ಲಿ ನೀವು ಫಿಟ್ ಆರಾಮಾಗಿ ಮಾಡ್ಬೋದು. ಇದು ಫಿಟ್ಟಿಂಗು ನೋಡ್ಬೋದು ನೀವು, ರೈಟ್ದು ಫಿಟ್ಟಿಂಗ್ ನೋಡಿ, ಲೆಫ್ಟ್ದು ಫಿಟ್ಟಿಂಗ್ ನೋಡಿ. ಸೊ ಈ ಥರ ನಿಮಗೆ ಫಿಟ್ಟಿಂಗ್ ಇದರಲ್ಲಿ ಆಗಿದೆ. ಸೊ ಇದು ಏನು ಪರ್ಪೋಸಿಂಗ್ ಅಂದರೆ, ಒಂದು 4 ಚಾನಲ್ ಆಂಪ್ಲಿಫೈರ್, ಇನ್ನೊಂದು 4 ಚಾನಲ್ ಆಂಪ್ಲಿಫೈರ್, ಒಂದು DSP, ಫ್ರಂಟ್ ಕಾಂಪೊನೆಂಟ್, ಹಿಂದ್ಗಡೆ ಕೋಎಕ್ಸಲ್ಲು, ಫ್ರಂಟು ಮಿಡ್ ಬಾಸ್ ಸ್ಪೀಕರ್ ಇದರಲ್ಲಿ ಫಿಟ್ ಆಗಿದೆ. ಸೊ ಇದು ಒಂದು ಎಫೆಕ್ಟ್ ನೋಡೋಕ್ಕೆ ನಿಮಗೆ ಈ ಕಾರ್ನಲ್ಲಿ ನಿಮಗೆ ಈ ಥರ ಸ್ಪೀಕರ್ ಎಲ್ಲ ಇದೆಯಲ್ಲ, ಡಬಲ್ ಸಬೂಫರು, ಮಿಡ್ ಬಾಸು, ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸಲ್, ಆ ಥರ ಒಂದು ನಿಮಗೆ ಸೌಂಡ್ ಬರ್ತದೆ. ಸೊ ಸೌಂಡ್ ಒಂದು ಇದರಲ್ಲಿ ಆನ್ ಮಾಡಿ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಕಂಟ್ರೋಲ್ ಇಲ್ಲಿದೆ. ಇನ್ನೊಂದು ಬಂದುಬಿಟ್ಟು, ನಾವು ಸಿಸ್ಟಮ್ ಏನು ಚೇಂಜ್ ಮಾಡಿಲ್ಲ, ಕಂಪ್ನಿ ಸಿಸ್ಟಮ್ಗೆ ಇದಕ್ಕೆ ನಾವು ಫಿಟ್ ಮಾಡಿರೋದು. ಕೆಲವು ಗಾಡಿನಲ್ಲಿ ಏನಾಗುತ್ತೆ ಅಂದರೆ, ಕಾರ್ನಲ್ಲಿ ಕಂಪ್ನಿ ಸಿಸ್ಟಮ್ನಲ್ಲಿ ಫ್ಯೂಚರು ಜಾಸ್ತಿ ಬಂದಿರ್ತದೆ.
ಸೊ ಆ ಫ್ಯೂಚರ್ ಕಸ್ಟಮರ್ಗೆ ಏನಿರ್ತದೆ ಅಂದರೆ ಸಿಸ್ಟಮ್ ತೆಗಿಬಿಟ್ರೆ ನನ್ನ ಫ್ಯೂಚರ್ ಹೋಗ್ಬಿಡ್ತದೆ ಅಂತ ಯೋಚನೆಯಲ್ಲಿ ಇರ್ತೀರ. ಒಂದು ಬೇಸಿಕ್ ಗಾಡಿನಲ್ಲಿ ಸಿಸ್ಟಮ್ ಬರೋಲ್ಲ, ಅದು ಸೆಟಪ್ಪು ಬೇರೆ ಥರ ಇರ್ತದೆ. ಸೊ ಸಿಸ್ಟಮ್ ಬಂದಿರೋದು ಗಾಡಿನಲ್ಲಿ ತೆಗಿಬಿಟ್ಟೇ ಆಗಬೇಕು ಅಂತ ಏನೂ ಇಲ್ಲ. ಯಾವ ಗಾಡಿನಲ್ಲಿಯೂ ಇಲ್ಲಿ ಮಾರುತಿ ಇರಲಿ, ಟೊಯೋಟಾ ಇರಲಿ, ಮಹೇಂದ್ರ ಇರಲಿ, ಕಾರ್ ಅಂದರೆ ಯಾವ ಕಾರನ್ನು ಇರಲಿ ಸೇಮ್ ಸಿಸ್ಟಮ್ಗೆ ನಾವು ಕಂಪ್ನಿ ಸಿಸ್ಟಮ್ಗೆ ಇದಕ್ಕೆ ಫಿಟ್ ಮಾಡಿರೋದು. ಇದು ಬಂದ್ಬಿಟ್ಟು ನಿಮಗೆ ಹೈ ಎಂಡ್ ಸೆಟಪ್ಪು ಇದೆ, ಒಂದು ಮಿಡ್ ರೇಂಜ್ ಸೆಟಪ್ಪು ಇದೆ, ಒಂದು ಬೇಸಿಕ್ ಸೆಟಪ್ಪು ಇದೆ. ಸೊ ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ಹೋಗುತ್ತೆ. ಅವ್ರು ಮ್ಯೂಸಿಕ್ ಸೂಪರಾಗಿ ಬರಬೇಕು ಅಂದರೆ ಸೆಟಪ್ ಬೇರೆ ಥರ ಇರ್ತದೆ, ಗಾಡಿ ಒಳಗಡೆ ಬರಬೇಕಂದ್ರೆ ಆ ಸೆಟಪ್ ಬೇರೆ ಇರುತ್ತೆ. ಸೊ ಯೂಶಲಿ ಒಂದೊಂದು ಕಸ್ಟಮರ್ದು ಒಂದೊಂದು ಇರ್ತದೆ. ಸೊ ಈ ರೀತಿ ನಿಮಗೆ ಯಾವ ಗಾಡಿನಲ್ಲಿನೂ ಇಲ್ಲಿ DSP 4 ಚಾನಲ್ ಆಂಪ್ಲಿಫೈರ್ ಸಿಂಗಲ್ ಆಗ್ಬೋದು, ಇಲ್ಲಾಂದರೆ ಈ ಸೈಡ್ ಬಂದುಬಿಟ್ಟು ನೀವು 100C ಊಫರ್ ಆಗ್ಬೋದು, ಅದೂ ಸೂಪರಾಗಿ ಬರ್ತದೆ. ಇಲ್ಲ ನಿಮಗೆ 12 ಇಂಚ್ ಊಫರ್ ಬೇಕು, ಸೊ ಆ ಥರನೂ ನಿಮಗೆ ಸೂಪರಾಗಿ ಬರ್ತದೆ. ಸೊ ಇದೆಲ್ಲ ಲ್ಯಾಪ್ಟಾಪ್ ಟ್ಯೂನಿಂಗ್ ಮಾಡಿಬಿಟ್ಟು, ಇದು ಸುಮ್ಮನೆ ಏನೂ ಹಾಕಿಲ್ಲ ಸರ್, ಇದು ಆದ ತಕ್ಷಣವೇ ನಿಮಗೆ ಬ್ರ್ಯಾಂಡ್ ಇಲ್ಲಿ ಬಂದುಬಿಡ್ತದೆ, ಯಾವ ಬ್ರ್ಯಾಂಡ್ ನೀವು ತೊಗೊಂಡಿರ್ತೀರ. ಸೊ ಈ ಕಾಂಪೊನೆಂಟ್ ಇದೆಯಲ್ಲ, ಒಂದೊಂದು ಸ್ಪೀಕರ್ಗೆ ಒಂದೊಂದಿಗೆ ಇಲ್ಲಿ ನೋಡ್ಬೋದು 0 dB ಇದೆ, ಇಲ್ಲಿನೂ 0 dB ಇದೆ, ಇದು 3 dB, ಇದು 3 dB, ಇದು 9 dB. ಸೊ ಯೂಶಲಿ ಒಂದೊಂದಿಗೆ ಒಂದೊಂದು ಕಾಂಪೊನೆಂಟ್ ಯೂಸ್ ಮಾಡ್ಬೋದು. ಇದು ಏನು ಸುಮ್ಮನೆ ಆಗಿಬಿಟ್ಟು ಆನ್ ಮಾಡ್ತಾ ಇಲ್ಲ, ಇದು ಜಸ್ಟ್ ಎಲ್ಲ ಕೆಲಸ ಮಾಡಬೇಕು ಅಂತಲೇ ಇದು ಮಾಡಿ ನಿಮಗೆ ವೀಡಿಯೋನಲ್ಲಿ ತೋರಿಸಿರೋದು. ಸೊ ಇದು ಒಂದು ಕಸ್ಟಮರ್ ನಮಗೆ 2 days ನಮಗೆ ಅಟ್ಲೀಸ್ಟ್ ಈ ಕೆಲಸ ಮಾಡೋಕ್ಕೆ ಬೇಕೇ ಬೇಕು. ಒಂದು ದಿವಸನಲ್ಲಿ ಈ ಕೆಲಸನೇ ಆಗಲ್ಲ, 2 days ಕಂಪಲ್ಸರಿ ಈ ಕೆಲಸ ಮಾಡೋಕ್ಕೆ ಬೇಕೇ ಬೇಕು. ನೀಟ್ ಆ್ಯಂಡ್ ಕ್ಲೀನ್ ಕೆಲಸ, ಅದು ಸುಮ್ಮನೆ ಯಾವುದೋ ಒಂದು ವೈರ್ ಆಗಿಬಿಟ್ಟು ದಡ ಬಡ ಅಂತ ಆಗ್ಬಿಟ್ಟು ಡುಬ ಅಂತ ಆ ಥರ ಇಲ್ಲ, ಕೆಲಸನೇ ಬೇರೆ ಥರ ಇದು. ಸೊ ಫಿಟ್ ಮಾಡೋಕ್ಕೆ ವೈರಿಂಗು ಏನು ಯೂಸ್ ಮಾಡಬೇಕು, ಏನು ಕಾಂಪೊನೆಂಟ್ ಯೂಸ್ ಮಾಡಬೇಕು, ಯಾವ ಕೇಬಲ್ ಯೂಸ್ ಮಾಡಬೇಕು, ಆ ರೀತಿ ಇದಕ್ಕೆ ಕೆಲಸ ಆಗಿರೋದು. ಎಫೆಕ್ಟ್ ಒಂದು ಏನು ಹೇಳೋಂಗೇ ಇಲ್ಲ, ಆ ಥರ ಇದೆ ಎಫೆಕ್ಟ್. ನಿಮಗೆ ಫೋನ್ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ಮಾಡ್ಬೋದು. ನೀವು ಇದು ನೋಡ್ಬೋದು, ಇದು ಆನ್ ಮಾಡೋಣ. ಸೊ ಈ ಥರ